ಒಂದು ಗಿಡ ಫಸ್ಟಿಂದನೂ ಬೇರೆ ಥರನೇ ಬರ್ತಾ ಇತ್ತು. ಕಾಫಿ ಗಿಡಕ್ಕೆ ನಮ್ಮ ಮನೆ ಹೆಸರೇ ಈಚಲುಗಡ್ಡೆ ಅಂತಾನೆ ಒಂದು ಈಚಲುಗಡ್ಡೆ ಒಂದು ಅಂತ ಹೆಸರಿಟ್ನು. ಇದು ಹೊಸ ಗಿಡ. ಹೊಸ್ತು. ಇಲ್ಲೊಂದು ಟ್ಯಾಗ್ ಹಾಕಿದ್ದಾರೆ ನೋಡಿ. ಇದು ಎಲೆ ತುದಿ ಈ ಥರ ಚೂಪಿದೆ. ಇದೆಲ್ಲ ಅವರು ಟಿಶ್ಯೂ ಕಲ್ಚರಿಗೆ ತಗೊಂಡು ಹೋಗಿದ್ದು ಎಲೆ. ಎಷ್ಟು ಒಂದು 20ರಿಂದ 25 kg ಆಗುತ್ತೆ ಇದರಲ್ಲಿ. ಇದು ಕಾಯಿ ಬಿಟ್ಟಿರೋದಲ್ವಾ? ಅಲ್ಲ, ಇದು ಹಣ್ಣಾಗಿದೆ. ಹಣ್ಣಾಗಿರೋಂಥದ್ದು ಅಂದ್ರೆ ಇದು ಸೋತ್ರಕ್ಕೆ. ನೀವು ಗ್ರಾಫ್ಟಿಂಗ್ ಮಾಡ್ತಾ ಇದ್ದೀರಾ? ಅಂದ್ರೆ ಕಸಿ ಕಟ್ತಾ ಇದ್ದೀರಾ? ಹೌದು. ನಿಮ್ಮ ತೋಟದಲ್ಲಿ ಬೇರೆ ಕಸಿ ಕಟ್ಟಿರುವಂತದ್ದು ಇದೆಯಾ? ಇದೆ. ಈ ಕಂಚಿಗರಲ್ಲಿ 3 ಗಿಡ ಮಾಡ್ಬೋದು ಗ್ರಾಫ್ಟಿಂಗ್ ಮಾಡಿರೋ. ಇದು ಕಸಿ ಕಟ್ಟಿರುವಂತ ಗಿಡ. ಒಂದು ಹಾಕಿದೀವಿ ಹೊಸ ತಳಿದು 3 ಗ್ರಾಮ್. 2 ಹಾಕಿತ್ತು. 2 6. ಬೀಜ ಯಾರಿಗೂ ಕೊಡಲ್ಲ. ಬೀಜ ಯಾರಿಗೂ ಕೊಡೋದಿಲ್ಲ. ಇದು ಬೀಜದ ಗಿಡ ನಾವು ಬೇಕು ಅಂತ ಅಂದರೆ ಮಾತ್ರ, ನಾವು ಒತ್ತಾಯ ಯಾರಿಗೂ ಮಾಡಲ್ಲ. ನಮಸ್ತೆ, ನನ್ನ ಹೆಸರು HS ರಮೇಶ. ಈಚಲುಗಡ್ಡೆ, ಮನೆ ಹೆಸರು ಈಚಲುಗಡ್ಡೆ, ಅಗಳಗಂಡಿ ಗ್ರಾಮ. ನಮ್ಮದು ಟೋಟಲಿ 4 ಎಕರೆ 16 ಗುಂಟೆ. ಒಂದು 15 ವರ್ಷದಿಂದ ಕಾಫಿ ತೋಟ ಮಾಡ್ತಾಯಿದ್ದೇವೆ. ಇತ್ತೀಚೆಗೆ ನಾನು ಕೇಳಲ್ಪಟ್ಟೆ ಏನು ಅಂತ ಹೇಳಿದ್ರೆ, ನಿಮ್ಮ ತೋಟದಲ್ಲಿ ಒಂದು ಹೊಸ ಕಾಫಿಯ ತಳಿ ಒಂದು ಡಿಸ್ಕವರ್ ಆಗಿದೆ ಅಂತ ಕೇಳಲ್ಪಟ್ಟೆ. ಅದು ಹೇಗೆ? ಅದು ನಮ್ಮ ತೋಟದಲ್ಲಿ CRS ಇಂದ ಕಾಫಿ ಬೀಜ ತಂದು ಹಾಕಿದಾಗ ಅದು ಒಂದು ಗಿಡ ಫಸ್ಟಿಂದನೂ ಬೇರೆ ಥರನೇ ಬರ್ತಾ ಇತ್ತು. ಎಲೆ, ಹಣ್ಣು, ಅದ್ರ ಕ್ವಾಲಿಟಿನೇ ಬೇರೆ ಇದೆ. ಹತ್ತತ್ರ ಗೊಂಚಲು, ಸೈಜು ದೊಡ್ಡ. ಫಸ್ಟಿಂದ ನಾವೇ ಕುಯ್ತಾ ಇದ್ದು, ಹಾಗಾಗಿ ನಮ್ಗದು ಗೊತ್ತಿತ್ತು. ಮತ್ತು CRSನವರು ಕೇಳಿದಾಗ ಬಂದಾಗ ಅವರು ಅದೊಂದು ಗಿಡ ಮಾರ್ಕ್ ಮಾಡಿ 6-7 ವರ್ಷದ ಹಿಂದೆನೇ ಮಾಡಿದ್ದಾರೆ. ಅದಾದ ನಂತರ ನಾವು ಒಂದು ಸ್ವಲ್ಪ ಕಂಚಿಗರು ತಗೊಂಡು ಕಾಫಿ ಗಿಡಕ್ಕೆ ಗ್ರಾಫ್ಟಿಂಗು ಕಸಿ ಕಟ್ಟಿ ಮಾಡಿದ್ದೀವಿ. ಬೀಜದ್ದು ನೆಟ್ಟಿದ್ದೀವಿ ಮಾಡಿ. ಬೀಜದ್ದು ನೆಟ್ಟಿದ್ದೀವಿ, ಬೇರೆಯವರಿಗೂ ಕೊಡ್ತಾ ಇದ್ದೀವಿ. ಸುಮಾರು ವರ್ಷದಿಂದ ನಿಮ್ಮ ತೋಟದಲ್ಲಿ ನಿಮಗೆ ಅಂದ್ರೆ ನಿಮಗೂ ಮಾತ್ರ ಗೊತ್ತಿತ್ತು ಅನ್ನಂಗಿತ್ತು. ಅಂದ್ರೆ 6-7 ವರ್ಷ ಹಿಂದೆ CRSನವ್ರಿಗೆ ಗೊತ್ತಿತ್ತು. ಬಂದು ಅವ್ರಿಗೆ ಮಾರ್ಕ್ ಮಾಡಿ ಕಂಚಿಗರು ತಗೊಂಡು ಹೋಗಿದ್ದಾರೆ. ಆಮೇಲೆ ಕಂಚಿಗರು ಅಂದ್ರೆ ಇದರಲ್ಲಿ ಬಂದ ಇದು ಈ ರೀತಿ ಬರುತ್ತೆ ಕಸಿ ಕಟ್ಟಲಿಕ್ಕೆ. ಇದನ್ನು ತಗೊಂಡೋಗಿ ಕಸಿ ಕಟ್ಟಿದ್ದಾರೆ, ಅಲ್ಲ ಬೇರ್ ಬರ್ಸಿದ್ದಾರೆ. ನಾವು ಕಸಿ ಕಟ್ಟಿದ್ದು. ನಮಗೆ ಬೇರ್ ಬರ್ಸೋದು ಕಷ್ಟದ ಕೆಲಸ. ಅದು ಕಸಿ ಕಟ್ಟೋದು ಸುಲಭ. ಆಮೇಲೆ ಈಗ ಒಂದು 2 ತಿಂಗಳ ಹಿಂದೆ ಬಂದು ಎಲೆನೇ ತಗೊಂಡು ಹೋಗಿದ್ದಾರೆ, ಏನು ಟಿಶ್ಯೂ ಕಲ್ಚರ್ ಗಿಡ ಮಾಡೋಕ್ಕೆ. ಅದಾದ್ಮೇಲೆ ಎಲ್ಲ ಪ್ರಚಾರ ಆಯ್ತು. ಇವಾಗ ಅದೊಂದು ಇದಾಯ್ತು ಅಷ್ಟೇ. ಹಾಗಾಗಿ ಅದು ಕಾಫಿ ಗಿಡಕ್ಕೆ ನಮ್ಮ ಮನೆ ಹೆಸರೇ ಈಚಲುಗಡ್ಡೆ ಅಂತಾನೆ ಒಂದು ಈಚಲುಗಡ್ಡೆ ಒಂದು ಅಂತ ಹೆಸರಿಟ್ನು. ಈಚಲುಗಡ್ಡೆ ಒಂದು. ನಾರ್ಮಲ್ ಆಗಿ ನಿಮ್ಮಲ್ಲಿ ಇದ್ದಂತ ತಳಿ ಯಾವುದು? ರೋಬಸ್ಟಾ, C/6 ಕಾಫಿ. C/6 ರೋಬಸ್ಟಾನೇ, ಓಲ್ಡ್ ರೋಬಸ್ಟಾ ಅಂತ ಬೇರೆ ಇದೆ. ಅದು ನಿಮ್ಮಲ್ಲಿ ಇದ್ದದ್ದು. ಅದ್ರ ಮಧ್ಯದಲ್ಲಿ ಇದೊಂದು ಬೀಜ ನಿಮಗೆ ಬಂದಿದ್ದು. ಬನ್ನಿ ಹಾಗಾದ್ರೆ ಅದ್ರ ತೋರಿಸ್ತೀರಾ ಹೇಗಿದೆ ಅಂತ ಹೇಳಿ? ಬನ್ನಿ ತೋರಿಸ್ತೀನಿ. ಕೆಳಗಡೆ ಒಂದು ಹಳ್ಳ ಹರಿತಾ ಇದೆ. ಹೌದು. ಓಕೆ. ಗ್ರಾವಿಟಿ ನೀರು ಉಂಟು ಇದಕ್ಕೆ. ಇಲ್ಲಿ ಬಿದ್ದಿದ್ದ ನೀರೆಲ್ಲ ನಿಮಗೆ ಹಳ್ಳಕ್ಕೆ ಹೋಗುತ್ತೆ? ಹಳ್ಳಕ್ಕೆ ಹೋಗುತ್ತೆ, ಬೇರೆ ಬರುತ್ತೆ. ಇದು ನಿಮಗೆ ಹೊಸ ಗಿಡ? ಹೊಸ್ತು ಅಂದ್ರೆ ನಿಮ್ಗೆ ಇಲ್ಲಿ ಇರುವಂತ ಹೊಸ ತಳಿ ಅಂತ ನಾವು ಇದು ಮಾಡ್ಕೊಂಡಿರೋದು. ಇದು ಮಾರ್ಕ್ ಮಾಡಿರೋದು ಮೇಲೆ ನೀವೇ? ನಾನಲ್ಲ, CRSನವ್ರು ಮಾರ್ಕ್ ಗುರ್ತಿಗೆ ಇಲ್ಲೊಂದು ಟ್ಯಾಗ್ ಹಾಕಿದ್ದಾರೆ. ಏನಂತ ಬರ್ದವ್ರೆ? ಅಗಳಗಂಡಿ ಅಂತಾನೇನು ಬರ್ತಿದ್ದಾರೆ. ಅಗಳಗಂಡಿ 1. ಇದು ಈ ತರ ನಿಮ್ಗೆ ಈಗ ಇದರಲ್ಲಿ ಮಧ್ಯೆ ಗ್ಯಾಪೇ ಉಳಿಯುದಿಲ್ಲ ನಿಮ್ಗೆ ಅಲ್ವಾ? ಹೌದು. ಹಣ್ಣು ಸೈಜು ದೊಡ್ಡ. ನಾರ್ಮಲ್ ಹಣ್ಣಿಗೂ ಈ ಸೈಜಿಗೂ ಹೇಗೆ? ನಾರ್ಮಲ್ ನೋಡಿ, ಇದು ಹೌದು ನೋಡಿ, ಇದು ಸಣ್ಣ. ಇದು ಸಣ್ಣ ಬರುತ್ತೆ. ಇದು C/6. ಇದು ಅದರಲ್ಲೇ ಈಗ ಬೇರೆ ಇದಾಗಿರುವಂತದ್ದು. ಹೌದು. ಎಲೆ ಸೈಜು ನಿಮಗೆ ಸ್ವಲ್ಪ ಚೇಂಜ್ ಇದೆಯಲ್ಲ? ಅಲ್ಲ, ತುಂಬಾ ಚೇಂಜ್ ಇದೆ. ಇದು ಒಂದು ಸ್ವಲ್ಪ ರಫ್ ಇದೆ. ರಫ್ ಇದೆ ನಿಮಗೆ, ಪ್ಲಾಸ್ಟಿಕ್ ತರ ರಫ್ ಇದೆ. ಮತ್ತೆ ನೋಡಿ, ಇದು ಎಲೆ ತುದಿ ಈ ತರ ಚೂಪಿದೆ. ಈಗ ಇದೆಲ್ಲ ಅವರು ಟಿಶ್ಯೂ ಕಲ್ಚರಿಗೆ ತಗೊಂಡು ಹೋಗಿದ್ದು ಎಲೆ. ಇದು ಅವರು ತಗೊಂಡು ಹೋಗಿರೋದು. ಈಗ ಇದರದ್ದೆಲ್ಲ ತಗೊಂಡು ಹೋಗಿದ್ದಾರೆ. ಮತ್ತೆ ಗಿಡ ಸಿಕ್ಕಾಪಟ್ಟೆ ಭಾರಿ ಒಂದು ದೊಡ್ಡ ಬರಲ್ಲ. ಈಗ ನಾರ್ಮಲ್ ಆಗಿ ಬೇರೆ ಗಿಡಗಳಿಗೆ ಏನೇನ್ ಮಾಡ್ತಿದ್ರಿ ಅದನ್ನೇ ನೀವು ಮಾಡ್ತಾ ಇದ್ರಿ? ಅಷ್ಟೇ. ಇದೊಂದು ಏನು ಬೇರೆ ಏನಿಲ್ಲ, ಎಲ್ಲ ನಾವು ಒಂದೇ ತರ ಮಾಡ್ತಾ ಇದ್ರಿ. ಯಾವುದೇ ಹಂತದಲ್ಲಿ ನಿಮಗೆ ಗೊತ್ತೇ ಆಗಿಲ್ಲ ಅಂದ್ರೆ ನಿಮಗೆ ಗೊತ್ತಾಗಿತ್ತು ಒಂದು ಹಂತದಲ್ಲಿ, ನಂತರ ಅವರು ಇದು ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ನಾನೇ ಫಸ್ಟಿಗೆ ಹಣ್ಣು ಕುಯ್ತಾ ಇದ್ವಲ್ಲ, ಕುಯ್ಯತ್ತಿಗೆ ಇದ್ರದ್ದು ಹಣ್ಣು ಕೊಯ್ಯೋಕ್ಕೂ ಮೆದು ಇದೆ, ಮತ್ತೆ ಹಣ್ಣು ಚೆನ್ನಾಗಿರುತ್ತೆ ಅಲ್ವಾ? ಇದೀಗ ಎಷ್ಟು ವರ್ಷದಿಂದ ನಿಮಗೆ ಕಾಯಿ ಹಣ್ಣು ಬಿಡ್ತಾ ಇದೆ? ಕಾಯಿ ಸಾಧಾರಣ ಒಂದು 12 ವರ್ಷದಿಂದಾನೇ ಬರ್ತಾ ಇದೆ. 12 ವರ್ಷದಿಂದ? ನೆಟ್ಟು 3 ವರ್ಷಕ್ಕೆ ಕಾಯಿ ಬರುತ್ತೆ. 3ನೇ ವರ್ಷಕ್ಕೆ ಕುಯ್ಬೋದು.
ಅದೇ ಈಗ ಕಳೆದ ವರ್ಷ ತುಂಬಾ ಇತ್ತು, ಈ ಸರಿ ಸ್ವಲ್ಪ ಕಡಿಮೆ ಇದೆ. ನೆಕ್ಸ್ಟ್ ಒಂದು 20-25 ಕೆಜಿ ಆಗುತ್ತೆ ಇದರಲ್ಲಿ. 20-25 ಆಗುತ್ತೆ. ಇದೆಂತ ರಮೇಶ್ ಅಣ್ಣ ಇದು? ಅದು ರೂಟಿಂಗ್ ಬಾಲ್. ರೂಟಿಂಗ್ ಬಾಲು. ಈ ಕಂಚಿಗರಲ್ಲಿ ಬೇರ್ ಬರೋಕ್ಕೋಸ್ಕರ ಅದ್ರ ಒಳಗೆ ಈ ಕೋಕಾಪಿಟ್ಟು ಕಾಯಿ ಸಿಪ್ಪೆ ಬರುತ್ತಲ್ಲ ಅದನ್ನ ಹಾಕಿ, ಆಮೇಲೆ ಅದು ಸಿಪ್ಪೆ ಎಲ್ಲ ಕೆತ್ತಿ ಅದಕ್ಕೆ ಕೆರಾಡಿಕ್ಸ್ ಹಾಕಿ ಅದನ್ನ ಲಾಕ್ ಮಾಡಿ ಇಟ್ಟಿರೋದು. ಈ ಮೇಲ್ಗಡೆ ಭಾಗದಲ್ಲಿ ಕೆರೆದು ನಂತರ ಅದಕ್ಕೆ ಹಾಕಿ ಬೇರು ಹುಟ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದೀರಾ, ಹೊಸ ಸಸಿ ಮಾಡ್ಲಿಕ್ಕೆ. ಹೌದು. ಓ ಸೂಪರ್. ಈಗ ಈ ಸಸಿಯಿಂದ ನೀವು ಗ್ರಾಫ್ಟಿಂಗ್ ಮಾಡ್ತಾ ಇದ್ದೀರಾ, ಅಂದ್ರೆ ಕಸಿ ಕಟ್ತಾ ಇದ್ದೀರಾ? ಹೌದು. ನಿಮ್ಮ ತೋಟದಲ್ಲಿ ಬೇರೆ ಕಸಿ ಕಟ್ಟಿರುವಂತದ್ದು ಇದೆಯಾ? ಇದೆ, ಕಸಿ ಕಟ್ಟಿರುವಂತದ್ದು ಇದೆ. ಅದನ್ನು ನೀವು ತೋರಿಸಬಹುದಾ? ತೋರಿಸಬಹುದು. ಅಂದ್ರೆ ಅದರಲ್ಲಿ 2 ತರದ ಹಣ್ಣು ಬಿಡ್ತಾ ಇರುತ್ತೆ ಅನ್ಸುತ್ತೆ ಬಹುಶಃ. ಹೌದು. ಇಲ್ಲ ಕಟ್ ಮಾಡಿದೀರಾ ಇದನ್ನ? ಮೇನ್ ಇದನ್ನ ಅದ್ ಮಾಡೋಕಿತ್ತು, ನಾನು ನಂದೇ ತಪ್ಪು, ಕಟ್ ಮಾಡದೇ ಇದ್ದಿದ್ದು. ಇವಾಗ ನಿಮಗೆ ತೋರಿಸ್ತೇನೆ. ಹೌದಾ? ಅಂದ್ರೆ ಈಗ ಈ ಕಸಿದು ಹಣ್ಣು ಇದೆ, ಹಳೆ ಕಸಿ ಹಣ್ಣಿನೂ ಇದೆ. ಎರಡು ಇದೆ ಇದರಲ್ಲಿ. ಇದು ಮಾತ್ರ ಮೇನ್ ಒಂದೇ ಪ್ಲಾಂಟ್, ಒಂದೇ ಗಿಡ ಇರೋದು. ಒಂದೇ ಗಿಡ, ಇಡೀ ತೋಟ ಕೊಟ್ಟು ಇದೇ ಒಂದು ಗಿಡ. ಸ್ನೇಹಿತರೆ, ಇದು ಈಚಲಗುಡ್ಡೆ ಗ್ರಾಮ, ಈಚಲಗುಡ್ಡೆ ಮನೆತನದ ಹೆಸರು ಅದು? ಮನೆ, ನಮ್ಮ ಮನೆ ಒಂದೇ ಇರೋದು. ಅದಕ್ಕೆ ಈಚಲಗುಡ್ಡೆ ಗ್ರಾಮ ಅಲ್ಲ ಇದು? ಅಲ್ಲ, ಅಗಳಗಂಡಿ ಗ್ರಾಮ. ಅಗಳಗಂಡಿ ಗ್ರಾಮ, ಚಿಕ್ಕಮಗಳೂರು ಜಿಲ್ಲೆ, ಕೊಪ್ಪ ತಾಲೂಕು ಅಲ್ಲ? ಕೊಪ್ಪ ತಾಲೂಕು, ಶೃಂಗೇರಿ ತಾಲೂಕು ಅಲ್ಲ, ಕೊಪ್ಪ ತಾಲೂಕು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಬರುವಂತ ಅಗಳಗಂಡಿ ಗ್ರಾಮದಲ್ಲಿ ಈಚಲಗುಡ್ಡೆ ಮನೆ ಅವರ ತೋಟದಲ್ಲಿ, ಅಂದ್ರೆ ರಮೇಶ್ ಅವರ ತೋಟದಲ್ಲಿ, ರಮೇಶ್ ಈಚಲಗುಡ್ಡೆ ಅವರ ತೋಟದಲ್ಲಿ ಕಂಡು ಬಂದಂತ ಹೊಸ ಒಂದು ಕಾಫಿಯ ತಳಿ, ವೆರೈಟಿ ಅಂತ ನಾವು ಕರಿಬೋದು. ಇಲ್ಲಿ ನೀವು ನೋಡ್ಬೋದು ಹಣ್ಣುಗಳು ಇದರಲ್ಲಿ ಏನೇನಿದೆ ಅಂತ. ಇದರಲ್ಲಿ ಏನೇನು ಚೇಂಜಸ್ ಇದೆಯಲ್ಲ, ಅಂದರೆ ನಾರ್ಮಲ್ ಹಣ್ಣು ಇದು ಕಾಫಿಗೂ ಮತ್ತು ಈ ಒಂದು ತಳಿಗೂ ಏನೇನು ಚೇಂಜಸ್ ಇದೆಯಲ್ಲ ಅದನ್ನು ಅವರು ಮಾಹಿತಿ ಬಿಚ್ಕೊಡ್ತಾ ಇದ್ದಾರೆ. ಪೂರ್ತಿ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಬನ್ನಿ ರಮೇಶ್ ಅಣ್ಣ. ಇಲ್ಲ, ಬನ್ನಿ, ಹಿಂಗಾಗಿ ಹೋಗೋಣ. ಹಂಗೆ ಹೋಗೋಣ. ನೋಡಿ, ಇಲ್ಲಿ ಇದು ನಿಮ್ಗೆ ಹೇಳಿ, ಇದು ಕಾಯಿ ಬಿಟ್ಟಿರೋದಲ್ವಾ? ಅಲ್ಲ, ಇದು ಹಣ್ಣಾಗಿದೆ. ಹಣ್ಣಾಗಿರೋಂಥದ್ದು. ಅಂದ್ರೆ ಇದು ಸೋತ್ರಕ್ಕೆ ಆಯ್ತಾ, ಇದು ಇಷ್ಟೇ ಬಂದಿರೋದು. ಈಗ ಬರೋ ಸರಿಗೆ ಇರಕ್ಕೆ ತೆಗಿತೀವಿ. ಇದರಲ್ಲಿ ನಿಮ್ಗೆ ತುಂಬಾ ಫಸಲು ಬರುತ್ತೆ. ನಂತರ ಆ ರೆಕ್ಕ ನೀವು ಕಸಿನೂ ಮಾಡ್ಬೋದು ಅನ್ಸುತ್ತೆ. ಅಲ್ಲ, ಇದು ಕಸಿ ಮಾಡಕ್ಕೋ, ಅದನ್ನ ಕಡ್ದಾಕ್ತೀರಾ? ಅಂದ್ರೆ ಪ್ರೂನಿಂಗ್ ಮಾಡ್ಬೇಕಾದ್ರೆ ತೆಗೆದು ಬಿಡ್ತೀರಾ? ಇದು ಕಳೆದ ವರ್ಷದಷ್ಟು ಫಸಲು ಇಲ್ಲ ಈ ವರ್ಷ. ನೆಕ್ಸ್ಟ್ ಒಂದು 20-25 ಕೆಜಿ ಹಣ್ಣು ಇದರಲ್ಲಿ ಬರುತ್ತೆ. ಮಾಮೂಲಿ ಒಂದು ಗಿಡಕ್ಕೂ ಈ ಹಣ್ಣಿಗೂ ಎಷ್ಟು ಡಿಫರೆನ್ಸ್ ಇದೆ ನಿಮ್ದು ಇಳುವರಿ? ಅಲ್ಲ, ಮಾಮೂಲಿ ಅಂದ್ರೆ ಇದು ಆವರೇಜ್ ಒಂದು 4-5 ಕೆಜಿ ವ್ಯತ್ಯಾಸ ಬರುತ್ತೆ. 4-5 ಈ ವರ್ಷ 20 ಕೆಜಿ ಇದ್ರೆ ಬರೋ ವರ್ಷ ಒಂದು 15 ಕೆಜಿ, ಹಿಂಗೆ 1-2 ಕೆಜಿ ಹೆಚ್ಚು ಕಡಿಮೆ ಆಗುತ್ತೆ. 1-2 ಕೆಜಿ ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನ ನೀವು ಇಲ್ಲಿ ಹಾಕ್ದಾಗಿಂದನೂ ನೀವು ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀರಾ? ಹೌದು. ಸೂಪರ್. ಇದು ಒರಿಜಿನಲ್ ಗಿಡದಲ್ಲಿ ಕಂಡು ಬಂದಂತ ಒಂದು ಕಾಯಿಗಳು ಹೇಗಿದೆ ನೋಡಿ. ಇದು 10 ಗಣ್ಣು ಬರುತ್ತೆ. ಇಲ್ಲಿಂದ ಇದು ಉಂಟಲ್ಲ 10 ಗಣ್ಣು ಹಣ್ಣಾದಾಗ ಅದು ಕಂಪ್ಲೀಟ್ ಅಲ್ಲಿ ಮತ್ತೆ ಗ್ಯಾಪ್ ಉಳಿಯಲ್ಲ, ಗ್ಯಾಪ್ ಉಳಿಯೋದಿಲ್ಲ. ಹೌದು. ಇದೆಲ್ಲ ಕಂಚಿಗಿರುವ ಗಿಡ ಮಾಡಕ್ಕೆ ಬಿಟ್ಕೊಂಡಿರುವಂತದ್ದು. ಈಗ ಒಂದ್ಸರಿ ಆಗಿದೆ, ಇವಾಗ ಬರ್ತಾ ಇದೆಯಲ್ಲ. ಈ ಗಿಡದಿಂದ ನೀವು ಕಸಿ ಮಾಡಕ್ಕಂತ ಆಲ್ಮೋಸ್ಟ್ ಎಷ್ಟು ತೆಗ್ದಿದ್ದೀರಾ ಈಗ? ಒಂದು 10 ವರ್ಷದಿಂದನೂ ಎಲ್ಲರಿಗೂ ಕೊಡ್ತಾನೆ ಇದ್ದೇನೆ. ಸುತ್ತಮುತ್ತ ಕೊಡ್ತಾನೆ ಇದ್ದೇನೆ. ಕಂಚಿಗರೇ ಹಾಳಾಗಲ್ಲ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ನಿಮಗೆ ಜನಗಳಿಗೆ ಗೊತ್ತಾಗಿಲ್ಲ? ಇಲ್ಲ. ಇಲ್ಲಿ ಸುತ್ತಮುತ್ತ ಅಂತ ಕೊಡ್ತಾ ಇದೀರಾ? ನರ್ಸರಿಗೆ ಬರ್ತಾರಲ್ಲ ಯಾರು ಬಂದವರಿಗೆಲ್ಲ 1-2 ಕೊಟ್ಟು ನೀವು ಕಟ್ಟಿಗೆ ಅಂತ ಹೇಳಿ ಕೊಡ್ತೀವಿ. ತಗೊಂಡೋದ್ರೆ ಏನ್ ಮಾಡಿದಾರೆ ನಂಗೆ ಗೊತ್ತಿಲ್ಲ ಅಲ್ವಾ? ಕೆಲವರು ಮಾಡಿದ್ದಾರೆ. ಸೂಪರ್. ಇದು ಮಾಮೂಲಿ ಕಾಫಿ ಸೀಂಟರ್ ಗಿಡ, ಕಸಿ ಕಟ್ಟಿದ್ದಲ್ಲ. ನಿಮ್ ತೋಟದಲ್ಲಿ ಸಾಧಾರಣವಾಗಿ ಇಳುವರಿ ಒಂದ್ ಲೆಕ್ಕಕ್ಕೆ ಜಾಸ್ತಿನೇ ಇದೆ ಅಲ್ವಾ? ಪರವಾಗಿಲ್ಲ, ಒಂದ್ ವರ್ಷ ಹೆಚ್ಚು ಒಂದ್ ವರ್ಷ ಕಡಿಮೆ ಆಗತ್ತೆ. ನೀರಿನ ವ್ಯವಸ್ಥೆ ಎಲ್ಲ ನಿಮಗೆ ಹಳ್ಳದ ಅಥವಾ ಹೇಗೆ? ಇಲ್ಲ, ಗ್ರಾವಿಟಿ ನೀರೇ. ಈ ಕಂಚಿಗರಲ್ಲಿ 3 ಗಿಡ ಮಾಡ್ಬೋದು. ಈಗ 1 ಗಣ್ಣು 2 ಇಲ್ಲಿಂದ ಮೇಲೆ 3 ಇವನ್ನೆಲ್ಲ ಅಲ್ಲ, ಇದು ಕತ್ತರಿಯಲ್ಲಿ ಕತ್ತರಿಸ್ಬೇಕು. ಈಗ ನಾನು ಕೈಲಿ ತೆಗೆದ್ದು ಅಂದ್ರೆ ಇಷ್ಟು ಸಾಕಾಗತ್ತೆ. ಕಸಿ ಕಟ್ಟಕ್ಕೆ ಇಷ್ಟು ಸಾಕು. ಯಾವುದೇ ಥರ ಇದು 3. ಅದೇ ಟಿಶ್ಯೂ ಕಲ್ಚರ್ ಮಾಡ್ತೀನಿ ಅಂದ್ರೆ ಎಲೆ ಎಲ್ಲ ಅಲ್ಲಿ ಟಿಶ್ಯೂ ಕಲ್ಚರ್ ಅವ್ರು ಮಾಡಿ ತಗೊಂಡೋಗಿದ್ದಾರೆ. ಅದು ಆದ್ಮೇಲೆ ಇದು 100% ಬರುತ್ತೆ ಅಲ್ವಾ? ಸೂಪರ್. ಇದು ನಮ್ದು ಈಚಲುಗಡ್ಡೆ ಒಂದು ಕಾಫಿ ತಳಿ ಇದೆ, ಬೀಜ ಹಾಕಿದ ಗಿಡ. ಇದು ಬೀಜ ಹಾಕಿರುವಂತ ಗಿಡ. ಎಷ್ಟು ಸಮಯ ಆಯ್ತು ಇದಕ್ಕೆ 3 ವರ್ಷ ಆಯ್ತು. 3 ವರ್ಷ. ಅಂದ್ರೆ ಕಸಿ ಕಟ್ಟಿರೋದು ಬೇರೆ ಇದೆ, ಇದು ಬೀಜ ಹಾಕಿದ್ದು. ಇದು ಬೀಜ ಹಾಕಿರುವಂತದ್ದು ನೀವೇ ರೆಡಿ ಮಾಡಿರೋದು? ನಾವೇ ರೆಡಿ ಮಾಡಿದ್ದು. ಹೌದು.
ಸ್ನೇಹಿತರೆ ನೀವಿಲ್ಲಿ ನೋಡ್ಬೋದು ಬೀಜ ಹಾಕಿರುವಂಥ ಈಚಲುಗುಡ್ಡೆ ಹೊಸ ತಳಿಯ ಗಿಡ ಹೇಗಿದೆ ಅಂತ ಹೇಳ್ಬಿಟ್ಟು, ಹೇಗೆ ಕಾಯಿ ಕಟ್ಟಿದೆ ಅಂತಲೂ ನೀವಿಲ್ಲಿ ಕಾಣ್ಬೋದು. ಇದು ಎಷ್ಟು 3 ವರ್ಷ ಅಂತ ಹೇಳಿದ್ರೆ 3 ವರ್ಷ. ಇಳುವರಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಅಲ್ಲ ಇದೇ ಫಸ್ಟ್. ಇದೇ ಫಸ್ಟಾ? ಓ ಇದು ಫಸ್ಟಲ್ಲೇ ಇಷ್ಟೊಂದಿದೆ. ಹಾಂ, ಪ್ರೂನಿಂಗ್ ನೆಕ್ಸ್ಟ್ ಮಾಡಬೇಕು, ಸೋತ್ಗೆಲ್ಲ ನೆಕ್ಸ್ಟ್ ತೆಗಿಬೇಕು. ಮುಂದಿನ ವರ್ಷಕ್ಕೆ ಕ್ರಾಪ್ ಸ್ವಲ್ಪ ಕಡಿಮೆ ಇದೆ. ಸ್ವಲ್ಪ ಕಡಿಮೆ ಇದೆ. ಹಾಂ, ಇದರಲ್ಲೂ ಆಲ್ಮೋಸ್ಟ್ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಎಷ್ಟು ಬರ್ಬೋದು ನಿಮ್ಮ ಅಂದಾಜು ಪ್ರಕಾರ? ಇದರಲ್ಲಿ 10 kg ಹಣ್ಣು. 10 kg. ಇದು ಕಸಿ ಗ್ರಾಫ್ಟಿಂಗ್ ಮಾಡಿರೋ, ಇದು ಕಸಿ ಕಟ್ಟಿರುವಂತ ಗಿಡ. ಈಚಲುಗಡ್ಡೆ ಒಂದು ಕಂಚಿಗರಲ್ಲಿ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ಕೊಡ್ತೀರಾ? ಎಲ್ಲಿ ಕಸಿ ಕಟ್ಟಿದ್ರಿ, ಕಸಿ ಕಟ್ಟಿರೋ ಡಿಫ್ರೆನ್ಸ್ ಹೆಂಗೆ? ಕಸಿ ಇಲ್ಲಿ ಬಡ್ಡೆಗೆ, ಇದಕ್ಕೆ ಇಲ್ಲಿ. ಓ ಇದು ಮೇನ್ ಬಡ್ಡೆ ಹಂಗೆ ಇಟ್ಕೊಂಡಿದ್ದೀರಾ ನೀವು ಇನ್ನು? ಅದನ್ನ ತೆಗಿಬೇಕಿತ್ತು. ಅದು ಹಣ್ಣು ಕುಯ್ದಾದ ನಂತರ ತೆಗಿತೀನಿ. ಓ ಈ ಸರಿ ಇಳುವರಿ ಆದ್ಮೇಲೆ ತೆಗಿತೀನಿ. ಮೊದಲೇ ತೆಗಿಬೇಕಿತ್ತು, ಕಾಯಿ ಇತ್ತಲ್ಲ ಬಿಟ್ಟು. ಅಂದ್ರೆ ಈ ಒಂದು ಗೊಂಚಲು ಏನಿದೆ ಇದು ನಿಮಗೆ ಈಚಲುಗುಡ್ಡ ಒಂದು ಹೊಸ ತಳಿದು, ಹೊಸ ವರ್ಷ. ಅದು ನಿಮ್ದು ಹಳೇದು. ಓ ಇಲ್ಲಿ ಅಂದ್ರೆ ನಾವು ಹಳೆ ಬಡ್ಡೆ ಮತ್ತೆ ಹೊಸ ಬಡ್ಡೆಯಲ್ಲಿ ನೀವು ಕಾಯಿಗಳು ಕೂಡ ಕಾಣ್ಬೋದು ಈಗ. ಅದು ಇದು ಹಳೆ ಬಡ್ಡೆ. ಹಳೆ ಬಡ್ಡೆಯಲ್ಲಿ ಈ ರೀತಿ ಸಣ್ಣ ಕಾಯಿಗಳಿದಾವೆ. ಇದು ನಿಮಗೆ ಹೊಸ ಬಡ್ಡೆ. ಸ್ನೇಹಿತರೆ, ಇದಕ್ಕಿಂತ ಒಂದು ಉದಾಹರಣೆ ಬೇಡ ಅಂತ ತಿಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಕಾಣ್ಬೋದು ಹಳೆ ಗಿಡದ ಒಂದು ಕೊಂಬೆ ಅಂತ ನಾವು ಕರಿಬೋದು. ಆ ಕೊಂಬೆಯಲ್ಲಿ ಬಿಟ್ಟಂತಹ ಕಾಯಿಗಳು. ಇದು ನಿಮಗೆ ಹೊಸ ಕೊಂಬೆ, ಅಂದ್ರೆ ಗ್ರಾಫ್ಟ್ ಮಾಡಿರುವಂತ ಕೊಂಬೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೀವು ನೋಡ್ಬೋದು. ಇದು ನಿಮಗೆ ಹಳೆ ಕೊಂಬೆ, ಇದು ನಿಮಗೆ ಹೊಸ ಕೊಂಬೆ. ಇಲ್ಲಿ ಗ್ರಾಫ್ಟ್ ಮಾಡಿದ್ದಾರೆ. ಗ್ರಾಫ್ಟ್ ನಂತರ ಇದನ್ನ ಅವ್ರು ಇನ್ನೂ ತೆಗೆದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಳುವರಿ ಇತ್ತು. ಇನ್ನು ಈ ವರ್ಷದಲ್ಲಿ ಅದನ್ನು ತೆಗಿತಾರೆ. ನೆಕ್ಸ್ಟ್ ಇದೊಂದು ಉಳ್ಕೊಳ್ಳುತ್ತೆ. ಇಲ್ಲಿ ನಿಮಗೆ ಎಲೆಗಳು, ಕಾಯಿಗಳು ಅವ್ರ ಮಾತಲ್ಲೇ ಕೇಳುವ. ರಮೇಶಣ್ಣ, ನೀವೇ ಹೇಳಿ, ಒಂದು ಕಾಯಿ ಮತ್ತೆ ಹಣ್ಣನ್ನ ನಾನು ನಿಮಗೆ ಹೇಳಿದೆ, ಆ ಒಂದು ಎಲೆಗಳು ಅದ್ರದ್ದು ಡಿಫ್ರೆನ್ಸು ನೀವು ಇಲ್ಲಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಇದು ರಫ್ ಎಲೆ ಅಲ್ವಾ? ಹತ್ರ ಗೊಂಚಲು ಸೈಜು ದೊಡ್ಡ, ನಮ್ಮ ಕೈಲಿ ಒಂದೊಂದು ಮುಷ್ಟಿ ಹಿಡಿದ್ರೆ ಇಷ್ಟಿಷ್ಟು ಹೌದು ಬರುತ್ತೆ. ಹಣ್ಣು ಸೈಜು ದೊಡ್ಡ. ಇದು ಮಾಮೂಲಿ. ಇದು ಮಾಮೂಲಿ. ಹೌದು. ಒಂದು ಕಾಯಿ ಒಂದು ಸೈಜ್ ಹಿಂಗೆ ತೆಗೆದು ತೋರಿಸ್ಬೋದಾ ಇದ್ರದ್ದು ಮತ್ತೆ ಅದ್ರದ್ದು ಹಣ್ಣನ್ನ? ಸಾಕು. ಇದು ಈಚಲುಗಡ್ಡೆ ಒಂದು. ಇದು ನಿಮಗೆ ಈಚಲುಗಡ್ಡೆ ಒಂದು. ಇದು ಹಣ್ಣು ತೆಗಿರಿ. ಹಣ್ಣು ಇಲ್ಲಿದೆ. ಕೈ ಬರುತ್ತಾ? ತೆಕ್ಲಾ ನಾನು? ಇಲ್ಲಿ ಬಂತಲ್ಲ. ಇದು ಮಾಮೂಲಿ ಕಾಫಿ. ಇದು ನಿಮಗೆ ಮಾಮೂಲಿ ಕಾಫಿ. ಇದು ನಿಮಗೆ ಈಚಲು. ಒಟ್ಟಿಗೆ ಇಟ್ಟರು ಗೊತ್ತಾಗುತ್ತೆ. ಹೌದು, ಅದೊಂದು ಸೈಜ್ ಅಲ್ಲಿ ಸ್ವಲ್ಪ ದೊಡ್ಡದಿದೆ. ಗೊಂಚಲು ಜಾಸ್ತಿ ಬರುತ್ತೆ. ಇದು ಗೊಂಚಲು ಜಾಸ್ತಿ ಬರುತ್ತದೆ. ಸ್ನೇಹಿತರೆ, ಇದಕ್ಕಿಂತ ಒಂದು ಒಳ್ಳೆ ಉದಾಹರಣೆ ಬೇಡ ಅಂತ ನಾನು ತಿಳ್ಕೊಳ್ತೀನಿ. ಯಾಕಂದ್ರೆ ಎರಡನ್ನೂ ಕಂಪೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಇದ್ರದ್ದೊಂದು ವೆರೈಟಿ ಅಂತ ಹೇಳ್ಬಿಟ್ಟು. ಸಾಕು ರಮೇಶಣ್ಣ, ಸೂಪರ್. ಇದು ಈಗ ಇದರಲ್ಲಿ ನೀವು ಮತ್ತೆ ಕಸಿ ಕಟ್ಟಕ್ಕೆ ರೆಡಿ ಮಾಡ್ತೀರಾ? ಕಸಿ ಕಟ್ಟಕ್ಕೆ. ಸೊ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು. ರಮೇಶಣ್ಣ, ಎಷ್ಟಿದೆ ಹಂಗೆ ಕಸಿ ಕಟ್ಟಿರುವಂತ ಗಿಡಗಳು ನಿಮ್ಮ ತೋಟದಲ್ಲಿ? ನಮ್ದೊಂದು 15ರಿಂದ 20. 15ರಿಂದ 20. 1 ಎಕರೆ ಜಾಗಕ್ಕೆ ಫುಲ್ ಕಸಿ ಕಟ್ತೀನಿ. 1 ಎಕರೆ ಇದಕ್ಕೆ ಅಂದ್ರೆ ಸುಮಾರು ಒಂದು 3 ವರ್ಷದ ಹಿಂದೆ ಕಸಿ ಕಟ್ಟಿದೀರಾ ಆಲ್ಮೋಸ್ಟ್? ಇದು 3 ವರ್ಷದ ಹಿಂದೆ ಕಟ್ಟಿರೋದು. ಈ ಸರಿ ಕ್ರಾಪ್ ಕುಯ್ದಾದ ತಕ್ಷಣ 1 ಎಕರೆ ಜಾಗ ಫುಲ್ ಕಾಫಿ ತೋಟನೇ ಚೇಂಜ್ ಮಾಡ್ತೀನಿ. ಬೇರೆ ಯಾರಿಗಾರು ಕೊಟ್ಟಿದ್ದೀರಾ? ಹೆಂಗೆ ಕಸಿ ಕಟ್ಟಕ್ಕೆ ಕೊಟ್ಟಿದ್ದೀರಾ? ತುಂಬಾ ಜನ ಕೊಟ್ಟಿದ್ದೀರಾ. ಅವ್ರು ಗಿಡ ಮಾಡ್ಕೊಂಡಿದ್ದು ನೀವು ಅವಾಗ ಹೇಳಿದ್ರಿ ಮಾತು. ಹೌದು. ಅವ್ರ ಹತ್ರ ಯಾವ್ದಾದ್ರು ಸಸಿಗಳು ಸಿಗ್ಬೋದಾ? ನೋಡಬಹುದಾ? ಸಿಗುತ್ತಾ? ಅದ್ಭುತ. ಆಮೇಲೆ ಪಕ್ಕದಲ್ಲೇ 200 ಗಿಡ, 200-250 ಗಿಡ ಪಕ್ಕದ ಮನೆಯವರೇ ಕಸಿ ಕಟ್ಟಿದ್ದಾರೆ. ಅಲ್ಲೂ ಕ್ರಾಪ್ ನೋಡ್ಬೋದು. ಇದು ಈ ಸರಿ ಈಚಲುಗಡ್ಡೆ ಒಂದು ಕಾಫಿ ಗಿಡದ ಕಂಚಿಗರು ಕಸಿ ಕಟ್ಟುವ ಉದ್ದೇಶದಿಂದ ಕಾಫಿ ಗಿಡ ಬೀಜದ ಕಸಿ ಕಟ್ಟಿರೋಂಥದ್ದು ಅಲ್ಲ, ಬೀಜದ ಗಿಡ ಮಾಡಿರೋಂಥದ್ದು. ಇದಕ್ಕೆ ಗ್ರಾಫ್ಟಿಂಗ್ ಮಾಡಬೇಕು. ಇದು ಇನ್ನೂ ಕಸಿ ಮಾಡಿಲ್ಲ? ಇಲ್ಲ, ಜೂನ್ ತಿಂಗಳಲ್ಲಿ ಮಾಡೋದು. ಜೂನ್ ತಿಂಗಳಲ್ಲಿ ಮಾಡಿ ಇದು ಮಾಡ್ತೀರಾ? ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ವೇ ಮಿಷಿನ್ ತಗೊಂಬಂದ್ಬಿಟ್ಟು ನಾನು ಬೀಜ, ಹೊಸ ವೆರೈಟಿಯ ಬೀಜ ಎಷ್ಟು ತೂಕ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಟ್ಟಿಗೆ ಕೈಯಲ್ಲಿ ತೋರಿಸಿರೋ ರಮೇಶಣ್ಣ.
ಇಲ್ಲಿ ನೀವು ನೋಡ್ಬೋದು 3 ಬೀಜಗಳು, 1 2 3. ಇದು 3 ಹೊಸ ತಳಿಯದು ಮತ್ತು ಉಳಿದಂಥದ್ದೆಲ್ಲ ಹಳೆ ತಳಿ ಅಂಥದ್ದು. ಹಳೆ ತಳಿ ಹೆಸರು ಅಂತ ಹೇಳಿದ್ರಲ್ಲ, ಸಿಂಟಾರು. ಸಿಂಟಾರು. ಆಯಿತಾ, ಈಗ ನಾವು ಒಂದೊಂದು ವೆಯ್ಟ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಹುಶಃ ಇದರಿಂದ ನಿಮಗೆ ಎಕ್ಸಾಕ್ಟಾಗಿ ಬೀಜ ಮತ್ತು ಹಳೆ ಬೀಜ ಮತ್ತು ಹೊಸ ತಳಿಯ ಬೀಜಗಳು ಎಷ್ಟು ವೆಯ್ಟ್ ತೂಗುತ್ತೆ ಅನ್ನೋ ಒಂದು ಅಂದಾಜು ನಿಮಗೆ ಸಿಗಬಹುದು. ಇಲ್ಲಿ ನೋಡಿ 0 ಇದೆ, 1 ಹಾಕಿದ್ದೀವಿ. ಹೊಸ ತಳಿದು 3 ಗ್ರಾಮು, 2 ಹಾಕಿತ್ತು, 2 6 3 8 ತಪ್ಪಿದರೆ 9 ಗ್ರಾಮ್. ಆಲ್ಮೋಸ್ಟು ಒಂದು ಬೀಜ 3 ಗ್ರಾಮ್ ಬರ್ತಾ ಇದೆ. ಸರಿ, ಸಿಂಟಾರು ಮಾಮೂಲಿ ಸಿಂಟಾರು. ಮಾಮೂಲಿ ಬೀಜಗಳು 1 ಗ್ರಾಮ್, 1 ಗ್ರಾಮು. ನೀವಿಲ್ಲಿ ಅಬ್ಸರ್ವ್ ಆಗ್ತಾ ಇದೆ ನಿಮಗೆ 2 3. ಇಲ್ಲಿ ನಿಮಗೆ ಆಲ್ಮೋಸ್ಟ್ 4 5 ಹಾಕಿದ್ದಕ್ಕೆ 7, 5 ಹಾಕಿದ್ದಕ್ಕೆ 7 ಆಯಿತು. ಆಲ್ಮೋಸ್ಟ್ 8 ಅಂತ ತಿಳ್ಕೊಳ್ಳಿ. ಆಲ್ಮೋಸ್ಟ್ ನಿಮಗೆ 5 ಕಾಳುಗಳು ಈ 3 ಕಾಳುಗಳಿಗೆ ಸಮವಾಗಿದೆ. ಇದೆ ಬೇಳೆನೂ ಅದೇ ರೀತಿ ಇದೆಯಾ? ಇದ್ರದ್ದೊಂದು ಬೇಳೆ ತೋರಿಸಿ ನೋಡೋಣ. ಜನ ಏನಂತಾರೆ ಗೊತ್ತಾ, ಎಲ್ಲ ಕಿತ್ತಾದ್ಮೇಲೆ ಬರೀ ಬೇಳೆ ಮಾತ್ರ ಅಂದ್ಬಿಡ್ತಾರೆ. ಅದಕ್ಕೆ ಇದು ಸಿಂಟಾರದ್ದು, ಇದು ಈಚಲುಗಡ್ಡೆ 1. ಹೌದು, ಇಲ್ಲೇ ನಿಮಗೆ ಸ್ನೇಹಿತರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ನೀವು ಚೆಕ್ ಮಾಡ್ಕೊಬೋದು. ನನ್ನ ಹೆಸರು ತ್ಯಾಗರಾಜ್ ಅಂಥೇಳಿ. ನಾನು ಇದೊಂದು ಕಾಫಿಲಿ ವಿಶೇಷ ತಳಿ ಅಂತ ನಮ್ಮ ಈಚಲಗುಡ್ಡೆ ರಮೇಶ್ ಅವರ ಮನೆಯಿಂದ ಅವರು CRS ಅವ್ರು ಗುರ್ತಿಡಿದು ಅವರು ರೆಕಗ್ನೈಸ್ ಮಾಡಿದ ತಳಿ ಇದು. ಅದನ್ನು ತಂದು ನಾನು ಗ್ರಾಫ್ಟ್ ಮಾಡ್ಕೊಂಡೆ. ಇದು ನನಗೆ ಈಗ ಒಳ್ಳೆ ಇಳುವರಿ ಕೊಡ್ತಾ ಇದೆ. ಇದು 3ನೇ ವರ್ಷದ ಗಿಡ. ಈ ಕಸಿ ಕಟ್ಟಿ ಈ ರೀತಿ ಡೆವಲಪ್ ಮಾಡಿರೋದು. ಇರೋ ಗಿಡಕ್ಕೆ ನಾನು ಈ ಚಿಗುರುಗಳನ್ನು ತಂದು ಕಸಿ ಕಟ್ಟಿ ಅದನ್ನ ಡೆವಲಪ್ ಮಾಡ್ತಾ ಇದ್ದೀನಿ. ಸುಮಾರು 200-250 ಗಿಡ ನನ್ನ ಹತ್ರ ಇದೆ. ಈಗಲೇ 250 ಗಿಡ ನಿಮ್ಮ ತೋಟದಲ್ಲಿ ಇದೆ? ನಾನು ಆಲ್ರೆಡಿ ಕಸಿ ಕಟ್ಟಿ ಡೆವಲಪ್ ಮಾಡಿ ಕ್ರಾಪ್ ಬರ್ತಾ ಇದೆ. ಈ ಅಂದರೆ ಒಂದು 100-120 ಗಿಡ ಕ್ರಾಪ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದು 2-3 ವರ್ಷಕ್ಕೆ ನೀವು ನಿಮ್ದು ಯಾವುದಾದ್ರೂ ಕಡಿಮೆ ಫಸಲಿರುವಂಥ ಗಿಡಗಳನ್ನು ಕಸಿ ಕಟ್ಟಿ ಅದನ್ನ ಪೂರ್ತಿ ಬದಲು ಮಾಡಿ ಹೊಸ ತಳಿ ಅಥವಾ ಹೆಚ್ಚು ಇಳುವರಿ ಕೊಡುವಂಥ ತಳಿನ ಬದಲು ಮಾಡ್ಕೊಬೋದು. ನಾನು ಏನಕ್ಕೆ ಖುದ್ದಾಗಿ ರೈತರ ಹತ್ರನೇ ಬಂದೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು ನಮ್ಮ ಪಕ್ಕದಲ್ಲೇ ಒಂದು ತೋಟ ಇದೆ, ಆ ತೋಟದಲ್ಲಿ ನೀವು ಚೆಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಖುದ್ದಾಗಿ ರೈತರ ಹತ್ರನೇ ಒಂದು ಅನುಭವ ಕೇಳಿದ್ರೆ ಒಂದು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ತೋಟಕ್ಕೆ ಸೀದಾ ಬಂದೆ. ಧನ್ಯವಾದಗಳು ನಿಮ್ಮ ಮಾತುಗಳಿಗೆ. ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು ಕಸಿ ಕಟ್ಟಿರುವಂಥ ಗಿಡಗಳು. ಎಷ್ಟೊಂದು 250 ಗಿಡ ಅಂತ ಹೇಳಿದ್ರಲ್ಲ? 250 ಗಿಡ ಇದೆ. 250 ಗಿಡ. ಕೊನೆ ಹಂತದಲ್ಲಿ ಏನು ಅಂತ ಹೇಳಿದ್ರೆ, ಈಗ ನೀವು ನೆಕ್ಸ್ಟ್ ಯಾರಿಗಾದ್ರೂ ಒಂದು ಇದು ಬೇಕು ಅಂತ ಹೇಳಿದ್ರೆ, ಸಸಿಗಳು ಬೇಕು, ಈಚಲುಗಡ್ಡೆ 1 ತಳಿದು ಒಂದು ವೆರೈಟಿದು ಸಸಿ ಬೇಕು ಅಂತ ಹೇಳಿದ್ರೆ ಹೇಗೆ ನೀವು ಕೊಡ್ತೀರಾ? ಸಸಿ ಕೊಡ್ತೀರಾ, ಬೀಜ ಕೊಡ್ತೀರಾ, ರೇಟ್ ಏನು ಹೇಳ್ತಾ ಇದ್ದೀರಾ, ಆಮೇಲೆ ಹೇಗೆ ಬರಬೇಕು, ಇಲ್ಲಿಗೆ ಬರಬೇಕಾ, ಹೇಗೆ ಅದ್ರದ್ದೊಂದು ಸಣ್ಣದೊಂದು ಮಾಹಿತಿ ಕೊಡಿ. ಬೀಜ ಯಾರಿಗೂ ಕೊಡಲ್ಲ, ಬೀಜ ಯಾರಿಗೂ ಕೊಡೋದಿಲ್ಲ. ಇದು ಬೀಜದ ಗಿಡ ನಾವು ಬೇಕು ಅಂತ ಅಂದರೆ ಮಾತ್ರ, ನಾವು ಒತ್ತಾಯ ಯಾರಿಗೂ ಮಾಡಲ್ಲ. ತಗೊಂಡೋಗಿ ನಡಿ ಅಂತ ಯಾರಿಗೂ ಹೇಳಲ್ಲ. ಬೇಕು ಅಂತ ಬಂದ್ರೆ ಕೊಡ್ತೀನಿ. ಬೇಕು ಅಂದ್ರೆ ಬಂದ್ರೆ ಖಂಡಿತ ಕೊಡ್ತೀರಾ? ನಾವೇ ಸಸಿ ಮಾಡ್ತೀವಿ, ನೀವೇ ಸಸಿ ಮಾಡ್ಬಿಟ್ಟು ಕೊಡ್ತೀರಾ? ಅದು ಬೀಜ ಸಸಿ ಮಾಡ್ತೀರಾ ಅಥವಾ ಕಸಿ ಕಟ್ಟೋದು? ಇಲ್ಲ, ಬೀಜ ಸಸಿ. ಕಸಿಗೆ ಮಾಡೋಕ್ಕೆ ಈಗ ಮಾಡ್ತೀವಿ. ಅದು ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀನಿ. ಅದೆಷ್ಟು ಸಾಧ್ಯನೋ ಅಷ್ಟು ಕೊಡ್ತೀರಾ? ಸದ್ಯಕ್ಕಂತೂ ಬೀಜ ಸಸಿ ಸಿಗುತ್ತೆ. ನಿಮಗೆ ಬಂದ್ರೆ ನಿಮ್ಮಲ್ಲಿ ಸಿಗುತ್ತೆ. ನಿಮ್ಮ ಅಡ್ರೆಸ್ಸು ಸ್ನೇಹಿತರೆ, ಇವರ ರಮೇಶ್ ಅಣ್ಣನ ಅಡ್ರೆಸ್ಸು ಮತ್ತು ಫೋನ್ ನಂಬರನ್ನು ಈ ವಿಡಿಯೋದ ಈಗ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲೇ ಕೆಳಗಡೆ ಬರ್ತಾ ಇರುತ್ತೆ, ನಾನು ಕೊಟ್ಟಿರ್ತೀನಿ. ನೀವು ಅವರಿಗೆ ಸಂಜೆ ಎಷ್ಟು ಗಂಟೆ ನಂತರ ರಮೇಶ್ ಅಣ್ಣ ಫೋನ್ ಮಾಡಬಾರ್ದು? 7 ಗಂಟೆಯಿಂದ 9 ಗಂಟೆ ಒಳಗೆ ಫೋನ್ ಮಾಡಿದ್ರೆ ಸಾಕು. ಬೆಳಿಗ್ಗೆ 7ರಿಂದ ಅಲ್ಲ, ಸಂಜೆ 7ರಿಂದ ಸಂಜೆ 9 ಗಂಟೆ, 2 ಗಂಟೆ ಒಳಗೆ ಫೋನ್ ಮಾಡಲಿ. ಹಂಗಂದ್ರೆ ನೀವು ಬೆಳಿಗ್ಗೆ ಟೈಮಲ್ಲಿ ತೋಟದಲ್ಲಿ ಇರ್ತೀರಾ, ಆ ಒಂದು ಕಾರಣಕ್ಕೆ. ಹಗಲು ಹೊತ್ತಲ್ಲಿ ತೋಟದಲ್ಲಿರ್ತಾರೆ, ಅವ್ರು ಕಾಲ್ ರಿಸೀವ್ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ತಿಳ್ಕೊಳ್ತೀನಿ. ಸಂಜೆ 7ರಿಂದ 9 ಗಂಟೆ ಒಳಗಡೆ ಅವರಿಗೆ ಕರೆ ಮಾಡಿ ನಿಮಗೆ ಬೇಕಾದಂಥ ಈಚಲಗುಡ್ಡೆ 1 ಸಸ್ಯಗಳನ್ನು ಅವ್ರಿಗೆ ಕರೆ ಮಾಡಿಬಿಟ್ಟು ನೀವು ತಗೋಬೋದು. ರೇಟು ಅದೇನೇನಿದೆಯಲ್ಲ ಅದು ನೀವು ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡ್ಕೊಳ್ಳಿ. ಅದನ್ನ ನಾನು ಇಲ್ಲಿ ತಿಳಿಸೋದು ತಪ್ಪಾಗುತ್ತೆ. ಜುಲೈ ನಂತರನೇ ಸಿಗೋದು, ಜುಲೈ ನಂತರ ಸಿಗುತ್ತೆ.